ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ನಾವು ಅಟೆಂಡ್ ಮಾಡಬೇಕು ಅಂತಂದರೆ ನಮಗೆ ಮೆಟೀರಿಯಲ್ ಬೇಕೇ ಬೇಕಿತ್ತು, ನಾವು ಇಲ್ಲಿಗೆ ಬರಲೇಬೇಕಿತ್ತು. ಆ್ಯಕ್ಚುಲಿ ನನಗೆ ಫಿಶ್ ಮೇಲೆ ತುಂಬ ಇವಾಗ ಇತ್ತೀಚೆಗೆ ಲವ್ ಜಾಸ್ತಿ ಆಗಿದೆ. ಸುಮ್ಮನೆ ಇರೋ, ಯಾಕೆ ಅಂಬೋ ಅಂತ ಕೂಗ್ತಿದ್ಯಾ ಮಾತ್ರ ಅಂದರೆ ಮಳೆ ಬರಬಾರ್ದು, ಮಳೆ ಬರೋ ಥರ ಈಗ ಮೋಡ ಎಲ್ಲ ಇದೆಯಲ್ಲ ಈ ಥರ ಇರಬೇಕು. ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮನೆಗೆ ಹೋಗಕ್ಕೆ ಮನಸ್ಸಿಲ್ಲ, ಇಲ್ಲೇ ಕುತ್ಕೊಳ್ಳೋಣ ಅನ್ನೋ ರೇಂಜಿಗೆ ಚೆನ್ನಾಗಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಕ್ ಕನ್ನಡತಿ ಯೂಟ್ಯೂಬ್ ಚಾನಲ್. ಎಷ್ಟು ದಿನ ಆದಮೇಲೆ 2 months ಆದಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ. ಇವಾಗ ಮೈಸೂರಲ್ಲಿದ್ದೀನಿ. ಮೈಸೂರಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಮೈಸೂರಿಗೆ ಬಂದಾಗೆಲ್ಲ ಈ ರೋಡಿಗೆ ಬಂದಾಗ ತುಂಬ ಖುಷಿ ಆಗುತ್ತೆ. ಕಾಲೇಜ್ ಡೇಸಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ದರಿಂದ ಈ ರೋಡಿಗೆ ಬಂದಾಗ ತುಂಬ ಖುಷಿ ಆಗ್ತಾ ಇತ್ತು. ಬಿಕಾಸ್ ಈ ರೋಡಲ್ಲಿ ನಾವು ತುಂಬ ಶಾಪಿಂಗ್ ಮಾಡ್ತಿದ್ವಿ. ತುಂಬ ಕಾಸ್ಟ್ಯೂಮ್ ಡಿಸೈನರ್ ಆಗಿರೋದ್ರಿಂದ ತುಂಬ ಕಾಸ್ಟ್ಯೂಮ್ಸ್ ಥಿಂಗ್ಸ್ ಎಲ್ಲ ತೊಗೊಳ್ಳೋದು ತುಂಬ ಇರ್ತಿತ್ತು. ಆ್ಯಂಡ್ ತುಂಬ ವರ್ಷ ಆದಮೇಲೆ ಆ ಒಂದು ರೋಡ್, ಆ ಒಂದು ಮೆಮೊರೀಸ್ನ ಜ್ಞಾಪನಿಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಮೈಸೂರಲ್ಲಿ ಓದಬೇಕಿದ್ರೆ ಸಂಡೇ ಆದರೆ ಸಾಕು, ಇಲ್ಲಿಗೆ ಬರಲೇಬೇಕು ಆಯಿತಾ, ಏನಾದರೂ ತೊಗೊಂಡು ಹೋಗಲೇಬೇಕು. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ನಾವು ಅಟೆಂಡ್ ಮಾಡಬೇಕು ಅಂತಂದರೆ ನಮಗೆ ಮೆಟೀರಿಯಲ್ ಬೇಕೇ ಬೇಕಿತ್ತು, ನಾವು ಇಲ್ಲಿಗೆ ಬರಲೇಬೇಕಿತ್ತು. ಮೈಸೂರು ಯಾರಿಗಿಷ್ಟ ಇಲ್ಲ, ಎಲ್ರಿಗೂ ಇಷ್ಟ ಮೈಸೂರು. ಇವಾಗ ನಾನು ಅಂಡರ್ ವಾಟರ್ ಫಿಶ್ ಹತ್ರ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಇದ್ರ ಮುಂದೆ ಪಾಸ್ ಆಗ್ತಿದೆ, ಬಟ್ ಇದ್ರೊಳಗಡೆ ಬರ್ತಿರ್ಲಿಲ್ಲ. ಆ ರೀಸನ್ಗೆ ಇವತ್ತು ಒಳಗಡೆ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ನನಗೆ ಈ ಥರ ಕುದುರೆದು ಒಂದ್ಸಲ ಹೋಗ್ಬೇಕಂತ ಆಸೆ ಇದೆ. ನೋಡೋಣ ಯಾವಾಗ ನೆರವೇರುತ್ತೆ ಅಂತ. ಸೊ ಬನ್ನಿ ಇವಾಗ ಹೋಗೋಣ. ನೋಡೋಣ. ಆ್ಯಕ್ಚುಲಿ ನನಗೆ ಫಿಶ್ ಮೇಲೆ ತುಂಬ ಇವಾಗ ಇತ್ತೀಚೆಗೆ ಲವ್ ಜಾಸ್ತಿ ಆಗಿದೆ. ಸುಮ್ಮನೆ ಇರೋ, ಯಾಕೆ ಅಂಬೋ ಅಂತ ಕೂಗ್ತಿದ್ಯಾ ಮಾತ್ರ ನಾನು ಫಿಶ್ ಹಾಕ್ದಾಗೆಲ್ಲ ಸತ್ತೋಗ್ತಿದೆ ಅಂತ ಬೇಜಾರಾಗುತ್ತೆ. ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಬರ್ಬೇಕು. ಆ್ಯಕ್ಚುಲಿ ಇಂಥದ್ದೆಲ್ಲ ತೋರಿಸ್ಬೇಕು. ಎಂಟ್ರಿ ಫೀಸ್ ಎಷ್ಟಿರುತ್ತೆ ನೋಡೋಣ, ಬನ್ನಿ ಹೋಗ್ಬೇಕು. ಅದ್ರ ಮೇಲಿದೆ ನೋಡಿ, ಟಿಕೆಟ್ ಫೀ ಎಷ್ಟು ಇದೆ. 300 rupees ಏನು 50 rupees ಅಷ್ಟೇ, ಏನಿಲ್ಲ. ವರ್ತ್ ಇದೆಯಾ ಒಳಗಡೆ ಹೋಗಿ ನೋಡೋಣ ಬನ್ನಿ. 300 rupees ಒಬ್ಬರಿಗೆ. ಬನ್ನಿ ಇವಾಗ ಹೋಗೋಣ. ಸೌಂಡು ಏನು ಮಾಡಿ ಬಟರ್ಫ್ಲೈ ಥರ ಇದೆ. ಅಷ್ಟು ಮೀನುಗಳ ಮಧ್ಯೆ ಇದೊಂದೇ ಈ ಥರ ಇರೋದು. ಇನ್ನೆಲ್ಲ ಒಂಥರ ಇದೆ, ಇದೊಂದು ಒಂಥರ ಇದೆ. ಇನ್ನೊಂಥರ ಫಿಶ್ ಇದೆ. ಆ ಕಡೆನೂ ಅಲ್ಲೂ ಇದೆ ಅದರೊಳಗಡೆ. ಎಲ್ಲ ಫಿಶ್ ಚೆನ್ನಾಗಿದೆ. ಅಷ್ಟೊಂದು ಜನ ಇಲ್ಲ, ಸೊ ಆರಾಮ್ಸೆ ಅಲ್ಲಿ ನೋಡ್ಕೊಂಡು ಹೋಗ್ತೀವಿ.
ಇಲ್ಲಿ ಬರೀ ನೀರು ಹೋಗ್ತಿರೋದು ಅಷ್ಟೇನಾ, ಏನೂ ಇಲ್ವಾ ಕೆಳಗಡೆ? ಏನಿಲ್ಲ. ಬ್ಲೂ ಕಲರ್ ಫಿಶ್. ಇದ್ರ ಹಲ್ಲು, ಅದ್ರ ಹಲ್ಲು ನೋಡಿ. ಎಷ್ಟಿದೆ? ಎಷ್ಟು ಜನ ತಿಂತಾರೆ ಅದನ್ನ? ಅದು ಎಲ್ಲ ಒಂದೇ ಕಡೆ ಇದೆಯಲ್ಲ, ನೋಡೋಕ್ಕೆ ಎಷ್ಟು ಜನ ಸಾಲ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಇದ್ರಲ್ಲಿ ನೋಡಿದ್ವಿ ತಾನೆ. थोड़ा बंदा गया तो ಅಷ್ಟು ದೊಡ್ಡ ಫಿಶ್ ಇದೆ. ಇಲ್ಲಿ ಎಲ್ಲ ಫಿಶ್ ನೋಡೋಕ್ಕಿಂತ ಜಾಸ್ತಿ ಮಾತ್ರ ಫೋಟೋ ತೆಕ್ಕೊಂಡು वापस होता है ना Hi ma'am. Hi sir. Hi ma'am. Hi sir. ವಾಶ್ರೂಮ್ ಹೋಗ್ತೀರಾ? ಸ್ಟೋರೇಜು ಜಾಸ್ತಿ ಇದ್ದಿದ್ದ ಕಾರಣ ವಿಡಿಯೋನ ಅಲ್ಲಿ ಎಂಡ್ ಮಾಡೋಕ್ಕಾಗಲಿಲ್ಲ. ಅಂದಾಗಿ ಝೂಗೆ ಹೋದರೆ ಝೂ ವಿಡಿಯೋ ಮಾಡ್ತೀನಿ, ಝೂಗೆ ಹೋಗಿಲ್ಲ ಅಂತ ಹೇಳಿದ್ರೆ ವಿಡಿಯೋ ಇಲ್ಲ ಎಂಡ್ ಮಾಡ್ತೀನಿ ಅಷ್ಟೇ. ಸೊ ನಾನು ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಚರ್ಚಕ್ಕೆ ಬರ್ತಾ ಇದ್ದೀನಿ. ನಾನು ಒಳಗಡೆ ಹೋಗಿ ಪ್ರೇಯರ್ ಮಾಡಿ ಹೋಗೋಣ. ತುಂಬ ದಿನ ಆದಮೇಲೆ ಈ ಚರ್ಚ್ ಹೋಗಿ ಪ್ರೇಯರ್ ಮಾಡಿ ಬರುವ ಬನ್ನಿ.
ಅಲೋ ಮಾಡಲ್ಲ ಅಂತೆ ಹೊರಗಡೆ. ಏನು ವಿಡಿಯೋ ಎಲ್ಲ ಮಾಡಿದ್ರೆ ಬೆಂಗಳೂರಲ್ಲಿ ಪರವಾಗಿಲ್ಲ. ಅದಕ್ಕೆ ಎಲ್ರೂ ಪ್ರೇಯರ್ ಮಾಡೋದು ಬಿಟ್ಟು ಎಲ್ಲ ಫೋಟೋ ತೆಕೊಂಡು ಕುತ್ಕೊಂಡಿರೋದು. ಅಲ್ಲಿ ಕುತ್ಕೊಳ್ಳೋಕ್ಕೂ ಬಿಡಲ್ಲ, ಫೋಟೋ ತೆಗೊಳಕ್ಕೂ ಬಿಡಲ್ಲ. ಅದಕ್ಕೆ ಯಾವುದು ಬೇಡ ಅಂತ ಎಲ್ಲ ಒಂದು ಫೋಟೋ ತೆಗೊಂಡಲ್ಲ. ವೆದರ್ ಎಷ್ಟು ಚೆನ್ನಾಗಿ ಅನಿಸ್ತು. ಚರ್ಚಿಂದ ಹೊರಗಡೆ ಬಂದು ಇವಾಗ ಫೋಟೋ ತೆಕ್ಕೊಂಡು ಕುತ್ಕೊಂಡಿದ್ದೀನಿ. ವೆದರ್ ಮಾತ್ರ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ಮಳೆ ಬರಬಾರ್ದು, ಮಳೆ ಬರೋ ಥರ ಈಗ ಮೋಡ ಎಲ್ಲ ಇದೆಯಲ್ಲ ಈ ಥರ ಇರಬೇಕು. ಸಕ್ಕತ್ತಾಗಿರುತ್ತೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮನೆಗೆ ಹೋಗೇ ಅನಿಸಿಲ್ಲ, ಇಲ್ಲೇ ಕುತ್ಕೊಳ್ಳೋಣ ಅನ್ನೋ ರೇಂಜಿಗೆ ಚೆನ್ನಾಗಿದೆ ವೆದರ್. ಆ್ಯಂಡ್ ಪ್ರೇಯರ್ ಮಾಡಬೇಕಂತ ಅಂದ್ಕೊಂಡೆ ನಾನು, ಬಟ್ ಅಲ್ಲಿ ಒಳಗಡೆ ಬಿಡಲಿಲ್ಲ. ಅದಕ್ಕೆ ಹೊರಗಡೆ ಏಸು ಹತ್ರ ಕೇಳ್ಕೊಂಡು ಬಂದೆ ಒಳ್ಳೇದು ಮಾಡಪ್ಪ ಅಂತ ಹೇಳಿ. ತುಂಬ ಚೆನ್ನಾಗಿದೆ. ವೀಕೆಂಡ್ ಅಲ್ಲ ವೀಕ್ ಡೇಸಲ್ಲಿ ನಾನು ಬಂದಿರೋದ್ರಿಂದ ಅಷ್ಟೊಂಥರ ಕ್ಲೌಡ್ ಏನೂ ಇಲ್ಲ, ನಾರ್ಮಲಾಗಿ ಫ್ರೀಯಾಗೇ ಇದೆ. ಬಟ್ ಒಳಗಡೆ ಪ್ರೇಯರ್ ಮಾಡೋಕ್ಕೆ ಇಲ್ಲಿ ಬಿಡಲಿಲ್ಲ. ಆ್ಯಂಡ್ ಫಿಶ್ಶು ಅಲ್ಲಿ ಹೋದಾಗಲೂ ಅಷ್ಟೇ ಅಷ್ಟೊಂದೇನು ಜನ ಇರಲಿಲ್ಲ, ಚೆನ್ನಾಗಿತ್ತು. ಆ್ಯಂಡ್ ಇಲ್ಲೂ ಕೂಡ ನೋಡ್ತಾ ಇದ್ದೀರಾ ಏನೂ ಜನ ಇಲ್ಲ. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಆ್ಯಂಡ್ ಇಲ್ಲಿಂದ ಹೊರಟಿ ಡೈರೆಕ್ಟ್ ಒಂದು ಶಾಪಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಆದರೆ ಸ್ಯಾರಿ ಪರ್ಚೇಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮೂಡಿದ್ರೆ ಸ್ಯಾರಿ ಪರ್ಚೇಸ್ ಮಾಡ್ತೀನಿ. ಈ ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ. ಸ್ಯಾರಿ ಪರ್ಚೇಸ್ ಮಾಡಿದೆ, 2 ಸ್ಯಾರೀಸ್ ತೊಗೊಂಡೆ. 1 ಸ್ಯಾರಿ ತೊಗೊಳಕ್ಕೋಗಿ 2 ಸ್ಯಾರಿ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಉಟ್ಕೊಂಡಾಗ ಅದನ್ನು ಆ ಸ್ಯಾರಿಲಿ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಪೋಸ್ಟ್ ಕೂಡ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಪಾನಿಪುರಿ ತಿನ್ನೋಕೆ ಹೋಗ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಸದ್ಯಕ್ಕೆ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಆದಷ್ಟು ವಿಡಿಯೋನ ಬೇಗ ಹಾಕೋದಕ್ಕೆ ಆ್ಯಂಡ್ ಜಾಸ್ತಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತಿದ್ದೀನಿ, ಇವಾಗ ಸ್ಟಾಪ್ ಆಗೋಗ್ಬಿಟ್ಟಿದೆ. ವಿಡಿಯೋನ ಮತ್ತೆ ಪೋಸ್ಟ್ ಮಾಡ್ತೀನಿ ಅಷ್ಟೇ. ಬಾಯ್ ಬಾಯ್.